ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಈಗ ನಾನೇನು ಹೇಳಕ್ಕೆ ಬಂದಿದ್ದೀನಿ ಅಂದರೆ, ನಮ್ಮ ರಾಜ್ಯದಲ್ಲಿ ಒಂದು ಬಿಕ್ಕಟ್ಟು ಉಲ್ಬಣ ಆಗಿದೆ. ಏನಪ್ಪ ಅದು ಬಿಕ್ಕಟ್ಟು ಅಂದರೆ, ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿಗಳ ಕದನ. ಮುಖ್ಯಮಂತ್ರಿ ಕದನದಲ್ಲಿ ಏನಾಗಿದೆ, ಇಲ್ಲಿ ಕದನನಿಗೆ ಬಗೆಹರಿಸುವ ನಾಯಕನೇ ಇಲ್ಲದಂತಾಗಿದ್ದಾರೆ. ಎಲ್ಲೋಗಿದ್ದಾರೆ ಗೊತ್ತಿಲ್ಲ. ಹೊರ ದೇಶಕ್ಕೆ ಹೋದ್ರೋ ಇಲ್ಲ ಇಲ್ಲೇ ಇದ್ದಾರೋ ಇನ್ನೂ ಸರಿಯಾದ ಸುಳುವು ಇಲ್ಲ. ಅದರಲ್ಲಿ ಒಂದು ಕೆಲಸ ಏನಾಯಿತು ಅಂದರೆ, ರಾಜ್ಯ ಅಧ್ಯಕ್ಷ ಆಗಿರ್ತಕ್ಕಂಥವ್ರು ಡಿ ಕೆ ಶಿವಕುಮಾರ್, ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು ಸಿದ್ದರಾಮಯ್ಯ, ಮತ್ತು ಒಬ್ಬ ಮಂತ್ರಿಯಾಗಿರುವ ಪ್ರಿಯಾಂಕ ಖರ್ಗೆ ಈಗ ಕರೆಸಿ 1.5 ಗಂಟೆ ಮಾತಾಡೋದಕ್ಕೆ ರಾಹುಲ್ ಗಾಂಧಿಗೆ ಏನು ಅಷ್ಟು ಅಪಾಪಿ ವಿಷಯ ಸಿಕ್ತು ಗೊತ್ತಿಲ್ಲ. ಯಾಕೆಂದರೆ ಒಬ್ಬರಲ್ಲ ಇಬ್ಬರಲ್ಲ ಅಂತ 5-6 ಜನ ಸೆಕ್ರೆಟ್ರಿಗಳಿದ್ದಾರೆ. ಸೆಕ್ರೆಟ್ರಿ ಕರೆಸಿ ಮಾತಾಡ್ತಾ ಇಲ್ಲ, ಮತ್ತು ಪ್ರೆಸಿಡೆಂಟ್ ಕರೆಸಿ ಮಾತಾಡ್ತಾ ಇಲ್ಲ. ಮಲ್ಲಿಕಾರ್ಜುನ ಖರ್ಗೆನಿಗ ಕರ್ನಾಟಕಕ್ಕೆ ಹೋಗಿ ಅವ್ರನ್ನ ಸಮಾಲಿಸಿ ಬನ್ನಿ, ಏನು ವಿಷಯ ತಿಳ್ಕೊಂಡು ಬನ್ನಿ ಅಂತ ಕಳಿಸ್ಬಿಟ್ಟು, ಈ ಕಡೆ ಪ್ರಿಯಾಂಕ ಖರ್ಗೆನಿಗ ಕರೆಸಿ ಗಂಟೆಗಟ್ಟಲೆ ಮಾತಾಡ್ತಾ ಇದ್ದಾರೆ ಅಂದರೆ ಏನಿರಬಹುದು ಹೇಳಿ? ಎಷ್ಟು ಬುದ್ಧಿವಂತಿಕೆ ನೋಡಿ. ಅಂದರೆ ಕಾರ್ಯದರ್ಶಿಗಳು ಏನಾಗಬೇಕು? ಕಾರ್ಯದರ್ಶಿಗಳಿಗೆ ವ್ಯಾಲ್ಯೂ ಇಲ್ವಾ? ಅಧ್ಯಕ್ಷರಿಗೆ ವ್ಯಾಲ್ಯೂ ಇಲ್ವಾ? ಸ್ಟೇಟಸ್ ಪ್ರೆಸಿಡೆಂಟ್ಗೆ ವ್ಯಾಲ್ಯೂ ಇಲ್ವಾ? ಇಲ್ಲ ಮುಖ್ಯಮಂತ್ರಿಗೆ ವ್ಯಾಲ್ಯೂ ಇಲ್ವಾ? ಏನಿದು? ಯಾರು ಇದು? ಹುಡುಗಾಟದ ಕಾಂಗ್ರೆಸ್ನ ಹೈಕಮಾಂಡ್ ಹುಡುಗಾಟ. ಮತ್ತು ಅದರಲ್ಲಿ 1 ವಾರದಿಂದ ಇವರು ನಾಪತ್ತೆ ಆಗ್ಬಿಟ್ಟಿದ್ರು. ಎಲ್ಲೋಗಿದ್ದಾರೆ ಅಂತ ಗೊತ್ತಿರಲಿಲ್ಲ. ಈಗ ಇದ್ದಕ್ಕಿದ್ದಂಗೆ ರಾಹುಲ್ ಗಾಂಧಿ ಪ್ರಿಯಾಂಕ ಖರ್ಗೆನಿಗೆ 1.5 ಗಂಟೆ ಕರೆಸಿ ಡಿ ಕೆ ಶಿವಕುಮಾರ್ಗೆ ಮೆಸೇಜ್ ಕಳಿಸಿದ್ದಾರೆ. 1 ವಾರದ ಮಟ್ಟಿಗೆ ನೀವು ಸುಮ್ಮನೆ ಇರಿ ಅಂತ ಹೇಳಲಿಕ್ಕೆ. 1 ವಾರ ಇರ್ತಾರೆ ಅವರು? ಇರಲ್ಲ. ಯಾಕೆ? ಆ ರೀತಿ ಮಾಡಿದ್ದಾರೆ. ಅವರನ್ನೇ ಕರೆಸಿ, ಯಾರನ್ನ, ಡಿ ಕೆ ಶಿವಕುಮಾರ್ನೇ ಕರೆಸಿ ಹೇಳಿದರೆ ಚೆನ್ನಾಗಿತ್ತು. ಅದರ ಮಧ್ಯ ಇವರೆಲ್ಲ ಹಿಂಗೆ ಆಟ ಆಡಿಸಿದ್ದನ್ನು ನೋಡಿ ಡಿ ಕೆ ಸುರೇಶ್ ಅವರು ಒಂದು ಕೆಲಸ ಮಾಡಿದ್ರು. ದಿಲ್ಲೀಲಿ ಬಂದು ಒಂದು ಪ್ರೆಸ್ ನೋಟ್ ಮಾಡ್ತಾರೆ. ಪ್ರೆಸ್ ನೋಟಲ್ಲಿ ಏನು ಹೇಳ್ತಾರೆ, ನೀವು ಹಿಂದೆ 2023ನಲ್ಲಿ ಏನು ನೀವು ಎಲೆಕ್ಷನ್ ಟೈಮಲ್ಲಿ ಏನು ಹೇಳಿದ್ರಿ, 2.5 ವರ್ಷ ನೀವು 2.5 ವರ್ಷ ಡಿ ಕೆ ಶಿವಕುಮಾರ್ ಅಂತ ಏನು ಮಾತು ಕೊಟ್ಟಿದ್ದೀರಾ ಅದನ್ನೀಗ ನಿರೂಪಣೆ ಮಾಡಿ ಅಂತೇಳಿ ಒಂದು ಪ್ರೆಸ್ ನೋಟಲ್ಲಿ ಎಲ್ಲರಿಗೂ ಸುದ್ದಿ ಹಬ್ಬಿಸ್ತಾರೆ. ಆ ಸುದ್ದಿ ಏನಾಗುತ್ತೆ, ಬ್ಲಾಸ್ಟ್ ಆಗುತ್ತೆ. ಬ್ಲಾಸ್ಟ್ ಆಗಿ ಎಲ್ಲ ಯಾರು ಸುರ್ಜೇವಾಲಾಗೆ ಮತ್ತು ವೇಣುಗೋಪಾಲ್ಗೆ ಎಲ್ಲರಿಗೂ ತಲೆನೋವಾಗ್ಬಿಡುತ್ತೆ. ಏನಪ್ಪ ಇದು ಹಿಂಗೆ ಹೇಳ್ಬಿಟ್ರು ಅಂತ. ಮತ್ತು ಇವ್ರನ್ನೆಲ್ಲ ಕರೆಸಿ ಮಾತಾಡೋಷ್ಟೊತ್ತಿಗೆ ಕರ್ನಾಟಕ ರಾಜ್ಯದ MLAಗಳು ಸಾಲಾಗಿ ಹೋಗಿ ಇವ್ರನ್ನ ಯಾರಿಗೆ, ಸುರ್ಜೇವಾಲ್ಗೆ ಮತ್ತು ವೇಣುಗೋಪಾಲ್ಗೆ ಬಳಿ ಹೋಗಿ ಅಳಲು ತೋಡ್ಕೊಂಡಿದ್ದಾರೆ. ಆದರೆ ಇದಕ್ಕೆ ಯಾವುದೇ ಆದ ಉತ್ತರಗಳಿಲ್ಲ. ಬಂದ ದಾರಿಗೆ ಸುಂಕ ಇಲ್ಲ ಅಂತ ಎಲ್ಲ ವಾಪಸ್ ಹೋಗಿದ್ದಾರೆ. ಮತ್ತು ಶಿವಕುಮಾರ್ಗೆ ಇವರು ಕಾಲಾವಕಾಶ ಕೊಡಲೇ ಇಲ್ಲ. ಯಾರು? ರಾಹುಲ್ ಗಾಂಧಿಯವರು. ಯಾಕೆ ಕೊಡಲಿಲ್ಲ? ರಾಹುಲ್ ಗಾಂಧಿಗೆ ಸಮಯ ಕೊಟ್ಬಿಟ್ಟಿದ್ರೆ, ಡಿ ಕೆ ಶಿವಕುಮಾರ್ಗೆ ರಾಹುಲ್ ಗಾಂಧಿಯವರು ಸಮಯ ಕೊಟ್ಟಿದ್ದರೆ ಅವ್ರ ಹತ್ರನೇ ಒಂದು ಮಾತು ಹೇಳಿದರೆ 1 ವಾರ ಅಲ್ಲ 15 ದಿನ ಕಾಯೋರು. ಆದರೆ ಅಧ್ಯಕ್ಷನಿಗೆ ನೀವು ಸಮಯ ಕೊಡಲ್ಲ ಅಂದರೆ ಮತ್ತು ಯಾರು ಕೊಡ್ತೀರಾ ರಾಹುಲ್ ಗಾಂಧಿಯವರೇ? ಹೇಳಿ. ಮತ್ತು ಇನ್ನೊಂದು ಹೊಸ ಸುದ್ದಿ ಏನು ಮಾಡಿದ್ದಾರೆ ಅಂದರೆ, ಈಗ ಖರ್ಗೆ ಅವರು ಒಂದು ಹೊಸ ಬಾಂಬ್ ಬಿಟ್ಟಿದ್ದಾರೆ. ಏನಂತ, ನೀವೇನಾದ್ರು ಮುಖ್ಯಮಂತ್ರಿ ಆಗ್ತೀರಾ ಅಂತ ಯಾರೋ ಕೇಳಿದ್ದಕ್ಕೆ, ಪತ್ರಕರ್ತರು ಇಲ್ಲ ಇವರು MLAಗಳು ಕೇಳಿದ್ದಕ್ಕೆ ಅವ್ರು ಏನು ಹೇಳಿದ್ದಾರೆ, ನಂದು ಎಲ್ಲ ವಯಸ್ಸಾಯಿತು, ಬೇಡ, ನನ್ನ ಮಗನಿಗ ಮುಖ್ಯಮಂತ್ರಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಈಗ ಒಂದು ಸಣ್ಣದಾಗಿ ಪ್ರಿಯಾಂಕ ಖರ್ಗೆ ಮುಖ್ಯಮಂತ್ರಿ ಅಂತ ಘೋಷಣೆ ಶುರುವಾಗಿದೆ. ಯಾಕೆ ಇದು ಬಂತು ಅಂದರೆ, ದಲಿತರ ಕೋಟದಲ್ಲಿ ನಮಗೇನಾದ್ರು ಕೊಟ್ಟರೆ ನನ್ನ ಮಗನಿಗೆ ಕೊಡಲಿ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಆಸೆ ಆಗಿದೆ. ಇದಕ್ಕೆ ಇನ್ನೂ
ರಾಹುಲ್ ಗಾಂಧಿಯವರು ಇದಕ್ಕೆ ಉತ್ತರ ಇನ್ನೂ ಕೊಟ್ಟಿಲ್ಲ. ನೋಡಬೇಕು, ಕಾದು ನೋಡಬೇಕು ಏನಾಗುತ್ತೆ ಅಂತ. ಮತ್ತು ಇವರು ದಿನಕ್ಕೊಂದು ರೀತಿ ರಾಗ ಅಂದರೆ ರಾಗನೇ, ರಾಗ ಅಂದರೆ ರಾಹುಲ್ ಗಾಂಧಿ ರಾಗ ಹಾಡ್ತಾ ಕೂತಿದ್ದಾರೆ. ಇವರು ಸಾಮಾಜಿಕ ನ್ಯಾಯ ಮತ್ತು ಕರ್ನಾಟಕದ 1.5 ತಿಂಗಳಿಂದ ಈ ಸುದ್ದಿ ನಡೀತಾ ಇದೆ. ಮತ್ತು ಅದರಲ್ಲಿ 6 ತಿಂಗಳಾಯಿತು. ಏನು ಕ್ರಾಂತಿ ಆಗುತ್ತೆ ಅಂತ ರಾಜಣ್ಣ ಬಾಂಬಾಕಿ ಕ್ರಾಂತಿನೂ ಇಲ್ಲ, ಬಾಂತಿನೂ ಇಲ್ಲ. ಈಗ ಈ ಲೆವೆಲ್ಗೆ ಬಂದು ತಲುಪಿದೆ. ಹಿಂಗೆ ದಿನ ತುಂಬಿದ್ರೆ ಸರ್ಕಾರದ ಕೆಲಸಗಳು ಯಾವ ರೀತಿ ನಡೆಯೋದು, ಮತ್ತು ಸರ್ಕಾರ ಯಾರು ನಡೆಸ್ತಾರೆ ಅಂತಲೇ ಗೊತ್ತಿಲ್ಲ. ಸಿದ್ದರಾಮಯ್ಯವರಂತೂ ಆರಾಮಾಗಿ ಕೂಲಾಗಿ ಒಂದು ಕಡೆಯಲ್ಲೋ ಸುತ್ತಾಡಿಕೊಂಡು ಇವ್ರಿಗೆಲ್ಲ ಕುಸ್ತಿಗೆ ಬಿಟ್ಬಿಟ್ಟು ನೋಡ್ತಾ ಕೂತಿದ್ದಾರೆ. ಇದು ಹೆಂಗಿದೆ ತಮಾಷೆ ಅಲ್ವಾ? ಈಗ ನೋಡಿ, ಈಗ ಸಿದ್ದರಾಮಯ್ಯವ್ರಿಗೆ ಕೊನೆಗಾಲ ಬಂದಿದೆ. ಡಿ ಕೆ ಶಿವಕುಮಾರ್ ಸಮೀಪಕ್ಕೆ ಬಂದಿದ್ದಾರೆ. ಈಗ ಯಾರಿಗೆ ಈ ತೀರ್ಪು ಕೊಡ್ತಾರೆ ಅನ್ನೋದು ಗೊತ್ತಿಲ್ಲ. ಕಾದು ನೋಡಬೇಕು. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಓಂ ನಮೋ ನಾರಾಯಣ.